ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಖಾಕಿಗೆ ಇದು ನಿಜ ಅರ್ಥದಲ್ಲಿ ಬಹಳ ದೊಡ್ಡ ಸವಾಲಾಗಿ ಕಾಡ್ತಾ ಇದೆ. ಯಾಕೆ ಸವಾಲು ಅಂತ ಹೇಳಿದ್ರೆ, ಈ ಬಾಂಬರ್ನ ಪತ್ತೆ ಹಚ್ಚಲಿಕ್ಕೆ ಒಂದು 20 ಟೀಮ್ಗಳು ಬಂದಿದ್ದಾವೆ. 1650 CCTV ಚೆಕ್ ಮಾಡಿದ್ದಾರೆ. ಯಾವುದೇ ಸುಳಿವು ಸಿಗ್ತಾ ಇಲ್ಲ. ತನಿಖೆ ಮಾಡುತ್ತಿರುವಂಥ CCTVಗೆ ಪ್ರತಿ ಹಂತದಲ್ಲೂ ಕೂಡ ಸವಾಲು ಎದುರಾಗ್ತಾ ಇದೆ. ಶಂಕಿತನ ಪತ್ತೆಗೆ ಫುಲ್ ತಲೆ ಕೆಡಿಸಿಕೊಂಡಿದ್ದಾರೆ ಪೊಲೀಸರು. ಆರೋಪಿ ಪತ್ತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಾ ಇದ್ದಾರೆ. ಕೆಫೆಯ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ CCTVಗಳನ್ನು ಚೆಕ್ ಮಾಡಿದ್ದಾರೆ. ITPL, ಹುಡಿ, ವೈಟ್ಫೀಲ್ಡ್, ಮಾರತ್ತಹಳ್ಳಿ, ಅತ್ತಿಬೆಲೆ, ಮೆಟ್ರೋ ಸ್ಟೇಷನ್ಗಳು, ಏರ್ಪೋರ್ಟ್, ರೈಲು ನಿಲ್ದಾಣಗಳು, ಬಸ್ ನಿಲ್ದಾಣಗಳು, ಜೊತೆಗೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿನ CCTVಯು ಕೂಡ ಸರ್ಚ್ ಮಾಡಿದ್ದಾರೆ. ಆದರೆ ಯಾವ ಆಯಾಮದಲ್ಲಿ ಹುಡುಕಿದ್ರೂ ಕೂಡ ಶಂಕಿತನ ಸುಳಿವು ಇಲ್ಲೂ ಸಿಗ್ತಾ ಇಲ್ಲ. ತಂಡಗಳಾಗಿ ಬೇರೆ ಬೇರೆ ಕಡೆಗಳಲ್ಲಿ ಸರ್ಚ್ ಮಾಡ್ತಾ ಇರುವಂಥ ಟೀಮ್ಗಳಿಗೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಪ್ಲಾನ್ ಮಾಡಿಕೊಂಡ್ರೂ ಕೂಡ ಬಾಂಬರ್ನ ಹುಡುಕಾಟ ಸಾಧ್ಯವಾಗ್ತಾ ಇಲ್ಲ. ಹಾಗಾದರೆ ತನಿಖೆ ಹೇಗಿದೆ? ರಾಮೇಶ್ವರಂ ಸುತ್ತಮುತ್ತಲೂ 3 ಟೀಮ್ ಕೆಲಸ ಮಾಡ್ತಾ ಇದೆ. ಕೆಫೆ ಏರಿಯಾದಲ್ಲಿ ಪ್ರತಿ ಸೆಕ್ಟರ್ನಲ್ಲಿ ಪರಿಶೀಲನೆ, ಶಂಕಿತರ ಚಲನವಲನಗಳು, ಹೋಟೆಲ್ಗಳು, PGಗಳು, ಪೇಯಿಂಗ್ ಗೆಸ್ಟ್ಗಳು, ಬೇಕರಿಗಳಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಅಂಗಡಿಗಳಲ್ಲೂ ಹೋಗಿ ಶಂಕಿತರ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ. 3 ತಂಡಗಳು ರಾಮೇಶ್ವರಂ ಕೆಫೆ ಸುತ್ತಲೂ ಕೂಡ ಆಕ್ಟಿವ್ ಆಗಿದ್ದಾವೆ. 5 ತಂಡಗಳಿಂದ CCTV ಪರಿಶೀಲನೆ ಆಗ್ತಾ ಇದೆ. 2 ಟೀಮ್ಗಳಿಂದ ಟವರ್ ಡಂಪ್ ಲೊಕೇಶನ್ ಪರಿಶೀಲನೆ ಆಗಿದೆ. ಬಸ್ ನಿಲ್ದಾಣಗಳು, ಡಿಪೋಗಳಲ್ಲಿ 3 ಟೀಮ್ ಪರಿಶೀಲನೆ ಮಾಡಲಾಗ್ತಾ ಇದೆ. ತಮಿಳುನಾಡು, ಕೇರಳದಲ್ಲೂ 5 ಟೀಮ್ಗಳಿಂದ ಹುಡುಕಾಟ. ಅಲ್ಲಿನ ಲೋಕಲ್ ಪೊಲೀಸರ ಜೊತೆ ಸೇರಿ ಆರೋಪಿ ಪತ್ತೆಗೆ ಸರ್ಚಿಂಗ್ ಮಾಡಲಾಗ್ತಾ ಇದೆ. ಪೊಲೀಸರು ನೋಡಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಟಾಸ್ಕನ್ನು ಟೀಮ್ಗಳನ್ನಾಗಿ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಸುಳಿವು ಸಿಗ್ತಾ ಇಲ್ಲ. ಅಲ್ಲಿಗೆ ಬಾಂಬರ್ ಅತ್ಯಂತ ಕ್ಲೀನಾಗಿ ಎಲ್ಲೂ ಕೂಡ ಸಿಗದಂತೆ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಇಲ್ಲಿ ಪಕ್ಕವಾಗುತ್ತೆ. ಕೇವಲ ನಮ್ಮ ಕರ್ನಾಟಕದ ಪೊಲೀಸರ ತಂಡ ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯಗಳ ಎಕ್ಸ್ಪರ್ಟ್ಸ್ ಟೀಮ್ ಕೂಡ ನಮ್ಮ ರಾಜ್ಯಕ್ಕೆ ಬಂದಿದೆ. ಎಕ್ಸ್ಪರ್ಟ್ಸ್ಗಳು ಕೂಡ ಬೇರೆ ಬೇರೆ ಆಯಾಮದಲ್ಲಿ ನೋಡ್ತಾ ಇದ್ದಾರೆ. ತನಿಖೆಯ ಎಲ್ಲ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಒಂದು ಕಡೆ ನೋಡಿ, CCTVಗಳು 1650 CC ಕ್ಯಾಮ್ರಾಗಳನ್ನು ನೋಡಿದ್ದಾರೆ. 1650 ಅಂತ ಹೇಳಿದ್ರೆ ಒಂದು ರಾಮೇಶ್ವರಂ ಕೆಫೆಯಿಂದ ಸುತ್ತಮುತ್ತಲೂ ಎಷ್ಟು ಕಿಲೋಮೀಟರ್ ರೇಡಿಯಸ್ ಇರ್ಬೋದು ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿಗೆ ಬಾಂಬರ್ ಹತ್ತಿರುವಂಥ ಜಾಗ, ಇಳಿದಿರುವಂಥ ಜಾಗ, ಆತನ ಚಲನವಲನಗಳು ದಾಖಲಾಗುವ ಪ್ರತಿಯೊಂದು ಹಂತದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿಯವರೆಗೆ ಆತನ ಸುಳಿವು ಪತ್ತೆಯಾಗಿಲ್ಲ. ಇದು ಕರ್ನಾಟಕ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿ ಕಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇರ್ತಾರೆ. ಸಂತೋಷ್ ಪಟೇಲ್, 1650 CCTV ಅಂತ ಹೇಳಿದ್ರೆ ರಾಮೇಶ್ವರಂ ಕೆಫೆಯಿಂದ ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ ರೇಡಿಯಸ್ನ ಹೇಳ್ತಾ ಇರೋದು. ಅಷ್ಟರಲ್ಲೂ ಕೂಡ ತನಿಖೆಯಾಗಿದೆ, ಚೆಕ್ ಮಾಡಿದ್ದಾರೆ. ಒಂದೇ ಒಂದು ಸುಳಿವು ಸಿಗ್ತಾ ಇಲ್ಲ ಅಂದರೆ ಏನರ್ಥ? ಆತ ನೀಟಾಗಿ ಪ್ಲಾನ್ ಮಾಡಿಕೊಂಡು ಕೆಲ ಸಂಘಟಿತ ರೀತಿಯಲ್ಲಿಯೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ಇನ್ನು ಪೊಲೀಸರ ಮುಂದಿರುವಂಥ ಆಯ್ಕೆಗಳು ಯಾವುದು ಕಾಣಿಸ್ತಾ ಇದೆ ಅಂತ ಹೇಳಿ? ಖಂಡಿತವಾಗಿ ದಶರಥ್, ಏನಂತ ಹೇಳಿದ್ರೆ ಈಗಾಗಲೇ ಘಟನೆ ಆದ ಬಳಿಕ ಬೆನ್ನಲ್ಲೇ ಬೆಂಗಳೂರು ನಗರ ಪೊಲೀಸರು, CCTV ಪೊಲೀಸರು ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ರು. ಏನು ರಾಮೇಶ್ವರಂ ಕೆಫೆ ಇದೆ ಅದರ 2 ಭಾಗದಲ್ಲಿ ಅಂದ್ರೆ 360 ಡಿಗ್ರಿ ಆಯಾಮದಲ್ಲೂ ಕೂಡ ಇರುವಂತಹ ಎಲ್ಲಾ ಕ್ಯಾಮರಾದ CCTV ಫುಟೇಜ್ಗಳನ್ನ ಡಂಪ್ ಮಾಡಿಕೊಂಡು ಪರಿಶೀಲನೆ ಮಾಡ್ತಾ ಇರುವಂತದ್ದು. ನಗರದಲ್ಲಿರುವ ಅನಾಲಿಸಿಸ್ಟ್ ಗಳನ್ನ ಕರ್ಸ್ಕೊಂಡು ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಆತ ಚಲನವಲನಗಳ ಬಗ್ಗೆ ಒಂದಿಷ್ಟು CCTV ಫುಟೇಜ್ ನಲ್ಲಿ ಇದೆ. ಆದ್ರೆ ಎಲ್ಲೂ ಕೂಡ ಆತನ ಬಗ್ಗೆ ಸರಿಯಾದ ರೀತಿ ಚಾರೆ ಕ್ಲಿಯರ್ ಆಗಿ ಪೊಲೀಸರಿಗೆ ಆತನ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆತ ಏನು ಬರುವಂತ ಸಂದರ್ಭದಲ್ಲಿ ಡ್ರೆಸ್ ಮೇಲೆ ಡ್ರೆಸ್ ಹಾಕೊಂಡ್ ಬಂದಿರುವಂತದ್ದು ಇರ್ಬೋದು, ಕ್ಯಾಪ್ ಗಳನ್ನ ಹಾಕಿರುವಂತದ್ದು.
ಸೊ ಒಂದು ಗ್ಲಾಸ್ ಅನ್ನ ಹಾಕಿರುವಂತದ್ದು. ಹೀಗೆ ಹಲವು ರೀತಿಯಲ್ಲಿ ಪೊಲೀಸರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಬೇಕಾಗಿರುವ ರೀತಿಯಲ್ಲಿ ಆತ ಡ್ರೆಸ್ಸಿಂಗ್ ಅನ್ನ ಮಾಡ್ಕೊಂಡ್ ಬಂದಿರುವಂತದ್ದು. ಹೀಗಾಗಿ ಪೊಲೀಸರಿಗೆ ಅದೆಲ್ಲೋ ಒಂದ್ ಕಡೆ ಕಷ್ಟ ಆಗ್ತದೆ. ಆಮೇಲೆ ಇಂತಹ ಕೃತ್ಯಗಳಲ್ಲಿ ಆರೋಪಿಗಳೇನಿದ್ದಾರೆ ಅವರು ಈ ಮೊದಲೇ ಬಂದು ಸ್ಥಳ ಘಟನೆಯನ್ನ ರೆಕ್ಕಿ ಮಾಡ್ಕೊಂಡು ಹೋಗಿರ್ತಾರೆ. ಎಲ್ಲೆಲ್ಲಿ CC ಕ್ಯಾಮ್ರಾಗಳಿರುತ್ತೆ ಅದನ್ನ ಎಷ್ಟು ತಪ್ಪಿಸ್ಲಿಕ್ಕೆ ಸಾಧ್ಯ ಅಷ್ಟು ಕೂಡ ಅವರು ಅದನ್ನ ತಪ್ಪಿಸ್ಕೊಂಡು ಓಡಾಡಿರ್ತಾರೆ. ಮತ್ತೆ ಪೊಲೀಸ್ ಠಾಣೆಗಳು ಎಲ್ಲಿರುತ್ತೆ, ಸೊ ಆ ಭಾಗದವರು ಹೆಚ್ಚಾಗಿ ಓಡಾಟವನ್ನು ಮಾಡಿರೋದಿಲ್ಲ. ಯಾಕಂತ ಹೇಳಿದ್ರೆ ಇಂತಹ ಘಟನೆ ಬಳಿಕ ಆದಷ್ಟು ಬೇಗ ಪೊಲೀಸರಿಗೆ ಸಿಗ್ಬೋದು, ಮತ್ತೆ ಇಲ್ಲ ಅವರ ಚಹರೆ ಪತ್ತೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅವೆಲ್ಲವನ್ನು ಕೂಡ ತಪ್ಪಿಸ್ಕೊಂಡು ಈ ಶಂಕಿತ ಮಾಡಿರುವಂತದ್ದು. ಈ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿರ್ತಾರೆ ಯಾವ್ಯಾವ ರೀತಿಯಾಗಿ ಶಂಕಿತರು ಸಿಕ್ಕಿ ಬಿದ್ದಿರ್ತಾರೆ, ಆರೋಪಿಗಳನ್ನ ಪೊಲೀಸರು ಬಂಧನವನ್ನು ಮಾಡಿರ್ತಾರೆ ಅಂತ. ಹಾಗಾಗಿ ಆ ಪೊಲೀಸ್ ತನಿಖೆ ಆಯಾಮವನ್ನು ದಿಕ್ಕು ತಪ್ಪಿಸಿ ಅವರಿಗೆ ಯಾವುದೇ ರೀತಿಯ ಚಹರೆ ಸಿಗದ ರೀತಿಯಲ್ಲಿ ಸಿದ್ಧವಾಗಿ ಬಂದು ಈ ರೀತಿಯಾಗಿ ಆತ ಒಂದು ಬ್ಯಾಗ್ ಅನ್ನು ಇಟ್ಟೋಗಿರುವ ಶಂಕೆ ಇರುವಂತದ್ದು. ಸೊ ಈಗ ಈ ಪೊಲೀಸರು ಇದಷ್ಟೇ ಅಲ್ಲದೆ ಈತ ಅಲ್ಲಿ ಬಂದು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಯಾವ ಮಾರ್ಗ ಇರ್ಬೋದು, ಎಲ್ಲೆಲ್ಲಿ ಎಸ್ಕೇಪ್ ಆಗಿರ್ಬೋದು, ಆ 1 ಗಂಟೆ ಪ್ರೀಶಿಯಸ್ ಟೈಮ್ ಆತನಿಗೆ ಏನಿತ್ತು, ಬ್ಯಾಗ್ ಅನ್ನು ಇಟ್ಟೋಗಿ 1 ಗಂಟೆ ಬಳಿಕ ಏನು ಬ್ಲಾಸ್ಟ್ ಆಗುತ್ತೆ, ಆ ಪ್ರೀಶಿಯಸ್ ಟೈಮ್ ನಲ್ಲಿ ಆತ ಎಲ್ಲಿಂದ ಎಲ್ಲಿಗೆ ಹೋಗಿರ್ಬೋದು, ಯಾವ ರೀತಿಯಾಗಿ ಆತ ಅಲ್ಲಿಂದ ಎಸ್ಕೇಪ್ ಆಗಿರ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಹೆಚ್ಚಾಗಿ ಬಳಸಿರುವಂತ ಸಾಧ್ಯತೆ ಇರುತ್ತೆ. ಟ್ರೈನು ಏರ್ಪೋರ್ಟ್ಗಳಲ್ಲಾದ್ರೆ ಆತ ಹೋಗಿರುವ ಜಾಡು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ. ಮತ್ತೆ ಘಟನಾ ನಡೆದ ಸ್ಥಳದಿಂದ ಏನು ಗಡಿ ಭಾಗ ಸುಮಾರು 1 ಕಿಲೋಮೀಟರ್ ಅಲ್ಲಿ ಆತ ಅಲ್ಲಿಂದ ಗಡಿ ಭಾಗ ಕರ್ನಾಟಕದ ಗಡಿಯನ್ನ ದಾಟ್ಲಿಕ್ಕೆ ಕೂಡ ಅವಕಾಶ ಇದೆ. ಒಂದು ಕಡೆ ಆಂಧ್ರ ಪ್ರದೇಶ, ಇನ್ನೊಂದು ಕಡೆ ಹೊಸೂರು ಭಾಗಕ್ಕೆ ಈಸಿಯಾಗಿ ಆತ ಎಸ್ಕೇಪ್ ಆಗ್ಬೋದು. ಸೊ ಹೀಗಾಗಿ ಹೊರ ರಾಜ್ಯದ ಪೊಲೀಸ್ ತನಿಖಾ ತಂಡಗಳ ಜೊತೆನೂ ಕೂಡ ರಾಜ್ಯ ಪೊಲೀಸರು ಸಂಪರ್ಕದಲ್ಲಿರುವಂತದ್ದು, ಅವರ ಸಹಾಯವನ್ನು ಪಡಿತಾ ಇರುವಂತದ್ದು. ಒಟ್ಟಾರೆಯಾಗಿ ಹಲವು ಆಯಾಮಗಳಲ್ಲಿ ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಬೆಂಗಳೂರು ನಗರ ಪೊಲೀಸರು ಒಂದು ಯತ್ನವನ್ನು ನಡೆಸ್ತಾ ಇರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್. ನಿಮ್ಮಲ್ಲ